ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ದಿನದ ಸತ್ಯವೇದದ ಅಧ್ಯಯನದ ಪಾಠಕ್ಕೆ ನಿಮ್ಮನ್ನು ನಾನು ಪ್ರೀತಿಯಿಂದ ಸ್ವಾಗತಿಸುವನಾಗಿದ್ದೇನೆ. ಈ ದಿವಸದ ನಮ್ಮ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಯೆಶಾಯ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ ಎಂಬುದಾಗಿ. ಈ ವಾಕ್ಯದಲ್ಲಿ ನಾವು ನೋಡುವಾಗ ಮುಖ್ಯವಾಗಿ 2 ವಿಷಯಗಳನ್ನು ನಾವು ನೋಡ್ತೇವೆ. ಏನಂದರೆ, ಮೊದಲನೇದಾಗಿ ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಎರಡನೇದಾಗಿ ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ ಎಂಬುದಾಗಿ. ಅದೇ ಅಧ್ಯಾಯದ ಯೆಶಾಯ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಮತ್ತು 3ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆಂದರೆ, ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ಕಿವಿಯನ್ನು ಇತ್ತ ತಿರುಗಿಸಿರಿ, ಆಲಿಸಿದರೆ ಬದುಕಿ ಬಾಳುವಿರಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ. ಹೀಗಾಗಿ ಈ 2 ವಿಷಯಗಳನ್ನು ನಾವು ಸ್ವಲ್ಪವಾಗಿ ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ ಎಂಬುದಾಗಿ. ಕೆಲವು ಭಕ್ತರ ಜೀವಿತಗಳನ್ನು ನಾವು ಆಧಾರವಾಗಿಟ್ಟುಕೊಂಡು ಈ ಒಂದು ವಿಷಯದ ಮೇಲೆ ಧ್ಯಾನ ಮಾಡಿಕೊಳ್ಳೋಣ. ನಾವು ಆದಿಕಾಂಡದಲ್ಲಿ ನೋಡುವಾಗ 6ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ, ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು ಎಂಬುದಾಗಿ. ಆಮೇಲೆ 12ನೇ ವಾಕ್ಯ, ಆದಿಕಾಂಡ 6ನೇ ಅಧ್ಯಾಯದ 12ನೇ ವಾಕ್ಯ ಹೀಗೆ ನೋಡ್ತೇವೆ, ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು, ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಹೀಗಾಗಿ ಮೊದಲನೇದಾಗಿ ನೋಡುವಾಗ ಯೆಹೋವನು ಸಿಕ್ಕುವ ಕಾಲದಲ್ಲಿ ನಾವು ಆತನನ್ನು ಹೇಗೆ ಆಶ್ರಯಿಸಿಕೊಳ್ಳಬಹುದು ಎಂಬುದಾಗಿ. ಆದರೆ ಈಗ ಓದಿದಂಥ ಈ 2 ವಾಕ್ಯಗಳಲ್ಲಿ ನೋಡುವಾಗ ಲೋಕದ ಮತ್ತು ಜನರ ಸ್ಥಿತಿ ಹೇಗಿತ್ತೆಂಬುದಾಗಿ ನಾವು ಅಲ್ಲಿ ನೋಡ್ತೇವೆ. ಅಂದರೆ ನೋಡುವಾಗ ಅವರು ದೇವರಿಗೆ ಅವಿಧೇಯರಾಗಿ ಲೋಕದ ಮತ್ತು ಲೋಕದಲ್ಲಿರುವ ಎಲ್ಲ ಪಾಪದ ಕಾರ್ಯಗಳು ಅವರ ಜೀವಿತಗಳಲ್ಲಿತ್ತು ಎಂಬುದಾಗಿ ನಾವು ಇಲ್ಲಿ ನೋಡುವವರು ಆಗಿದ್ದೇವೆ. ಆದರೆ ಅದೇ ಸಮಯದಲ್ಲಿ ನಾವು ನೋಡುವಾಗ ನೋಹನ ಜೀವಿತ ಒಂದು ವೇಳೆ ನಾವು ನೋಡುವುದಾದರೆ, ಆದಿಕಾಂಡ 6ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ನೋಹನು ಈ ರೀತಿಯ ಒಂದು ಪರಿಸ್ಥಿತಿ ಇರುವಾಗ ಆತನು ಹೇಗೆ ಇದ್ದನೆಂಬುದಾಗಿ, ಆತನು ಹೇಗೆ ದೇವಭಕ್ತನಾಗಿ ಜೀವಿಸ್ತಾ ಇದ್ದ ಎಂಬುದಾಗಿ ನಾವು ನೋಡುವುದಾದರೆ, ಆದಿಕಾಂಡ 6ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ ಅಂದರೆ, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಎಂಬುದಾಗಿ ನೋಡುತ್ತೇವೆ. ಹೀಗೆ ನೋಹನು ನೋಡುವಾಗ ಈ ರೀತಿಯಾಗಿ ಇಡೀ ಲೋಕದಲ್ಲಿ ಅನ್ಯಾಯ ತುಂಬಿರುವಾಗ ಜನರು ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡು ಅವರು ಜೀವಿಸ್ತಾ ಇದ್ದಾಗಲೂ ಸಹ ನೋಡುತ್ತೇವೆ, ನೋಹನು ಮಾತ್ರ ನೋಡುವಾಗ ಆತನು ನೀತಿವಂತನು ಮಾತ್ರವಲ್ಲದೆ ತನ್ನ ಕಾಲದವರಲ್ಲಿ ಯಾವುದೇ ತಪ್ಪಿಲ್ಲದವನು ಆಗಿ ದೇವರೊಂದಿಗೆ ಅನ್ಯೋನ್ಯವಾಗಿ ಆತನು ನಡೆದುಕೊಂಡನು ಎಂಬುದಾಗಿ. ಆ ಸಮಯದಲ್ಲಿ ನೋಡುತ್ತೇವೆ, ಯೆಹೋವ ದೇವರು ಹೌದು ಲೋಕದ ಪಾಪ ಹೆಚ್ಚಾದ ಕಾರಣ ನಾನು ಲೋಕವನ್ನು ನಾಶ ಮಾಡ್ತೇನೆ ಎಂಬುದಾಗಿ ನೋಹನಿಗೆ ಹೇಳಿ ಆ ಒಂದು ನಾವೆಯನ್ನು ಕಟ್ಟಬೇಕೆಂಬುದಾಗಿ ಹೇಳುವಾಗ ಆ ಸಮಯದಲ್ಲಿ ನೋಡುತ್ತೇವೆ ನೋಹನು ಜನರಿಗೆ ಸುವಾರ್ತೆ ಸಾರಿದಾಗಲೂ ಕೂಡ ನೋಡುತ್ತೇವೆ
ಅವರು ನೋಹನ ಆ ಒಂದು ಮಾತಿಗೆ ಕಿವಿಗೊಡದೆ ಅವರು ಅವಿಧೇಯರಾಗಿ ಜೀವಿಸಿದರೆಂಬುದಾಗಿ ನಾವು ನೋಡುವವರು ಆಗಿದ್ದೇವೆ. ಅದೇ ಒಂದು ವಿಷಯವನ್ನು ನಾವು ಶ್ರೀ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 26-30 ವಚನಗಳಲ್ಲಿ ಕರ್ತನಾದ ಯೇಸು 2ನೇ ಸಾರಿ ಲೋಕಕ್ಕೆ ಬರುವಾಗ ಲೋಕದ ಸ್ಥಿತಿ ಹೇಗಿರ್ತದೆ ಎಂಬುದಾಗಿ ಅಲ್ಲಿ ತಿಳಿಸರಂದರೆ, ನೋಹನ ದಿನಗಳು ಹೇಗಿದ್ದವೋ ಹಾಗೆ ಮನುಷ್ಯ ಕುಮಾರನು ಸಹ ಬರುವ ದಿನಗಳಲ್ಲಿ ಆ ರೀತಿಯಾಗಿ ಲೋಕ ಇರ್ತದೆ ಎಂಬುದಾಗಿ. ಮತ್ತು ಇನ್ನೂ ಮುಂದೆ ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯದ 37-39 ವಚನಗಳನ್ನು ನಾವು ನೋಡುವಾಗ ಲೋಟನ ದಿನಗಳು ಹೇಗಿದ್ದವೋ ಹಾಗೆ ಇರ್ತದೆ ಎಂಬುದಾಗಿ ನಾವು ನೋಡುವವರು ಆಗಿದ್ದೇವೆ. ಹೀಗಾಗಿ ಆ ಒಂದು ಸಮಯದಲ್ಲಿ ನೋಡುತ್ತೇವೆ, ನೋಹನು ಆ ಜನರಿಗೆ ಒಂದು ಮಾದರಿಯಾಗಿ ಇದ್ದಾಗಲೂ ದೇವರು ಅವರಿಗೆ ಲಭ್ಯವಿರುವಂಥ ಒಂದು ಸಮಯದಲ್ಲಿಯೂ ಕೂಡ ಅವರು ನೋಹನ ಮಾತಿಗೆ ಅವಿಧೇಯರಾದರು ಮತ್ತು ಸಮೀಪದಲ್ಲಿರುವ ದೇವರನ್ನು ಅವರು ಆಶ್ರಯಿಸಿಕೊಳ್ಳದೆ ಅವರು ಲೋಕವನ್ನೇ ತಮ್ಮ ಪಾಪದ ಜೀವಿತವನ್ನೇ ಅವರು ಮುಂದುವರಿಸಿ ಜೀವ ಮಾಡಿದ ಕಾರಣ ಜಲಪ್ರಳಯ ಬಂದು ಆ ಎಲ್ಲ ಜನರು ಅವರು ನಾಶವಾದರು ಎಂಬುದಾಗಿ. ಹೀಗಾಗಿ ಮೊದಲೇದಾಗಿ ಯೆಹೋವನು ಸಿಕ್ಕುವ ಕಾಲದಲ್ಲಿ ನಾವು ಆತನನ್ನು ಆಶ್ರಯಿಸಿಕೊಳ್ಳಬೇಕಾದರೆ ದೇವರಿಗೆ ವಿಧೇಯರಾಗಿ ನೋಹನಾಗಿ ನಾವು ದೇವರಿಗೆ ವಿಧೇಯರಾಗಿ ಜೀವಿಸಿದರೆ ನಾವು ದೇವರನ್ನು ನಾವು ಆಶ್ರಯಿಸಿಕೊಳ್ಳಲಿಕ್ಕೆ ಅದು ನಮಗೆ ಸಹಾಯ ಮಾಡ್ತದೆ. ಹೀಗಾಗಿ ಆ ಜನರು ಅವಿಧೇಯರಾದ ಕಾರಣ ಅವರು ನಾಶವಾದರೆಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಎರಡನೇದಾಗಿ ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯದ ಪ್ರಾರಂಭದ ವಾಕ್ಯ 13 ವಾಕ್ಯ ನಾವು ನೋಡುವಾಗ ಅಲ್ಲಿ 10 ಮಂದಿ ಕನ್ಯೆಯರ ಬಗ್ಗೆ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ. ಆದರೆ 25ನೇ ಅಧ್ಯಾಯದ 2ನೇ ವಾಕ್ಯ ನೋಡುವಾಗ ಆ 10 ಮಂದಿಯಲ್ಲಿ 5 ಮಂದಿ ನೋಡುವಾಗ ಅವರು ಬುದ್ಧಿ ಇಲ್ಲದವರು ಎಂಬುದಾಗಿ ಅಲ್ಲಿ ನಾವು ಆ ವಾಕ್ಯದಲ್ಲಿ ನೋಡುವವರು ಆಗಿದ್ದೇವೆ. ಮಾತ್ರವಲ್ಲದೆ 3ನೇ ವಾಕ್ಯಕ್ಕೆ ನಾವು ಬರುವಾಗ ಬುದ್ಧಿ ಇಲ್ಲದವರು ತಮ್ಮ ಆರ್ತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಮತ್ತು 5ನೇ ವಾಕ್ಯಕ್ಕೆ ಬರುವಾಗ ಮದಲಿಂಗನು ಬರಲಿಕ್ಕೆ ತಡ ಮಾಡಿದಾಗ ಅವರೆಲ್ಲರೂ ತೂಕಡಿಸಿ ಮಲಗಿದರು ಎಂಬುದಾಗಿ 8-13 ವಾಕ್ಯಗಳನ್ನು ನಾವು ನೋಡುವಾಗ ಮದಲಿಂಗನು ಬಂದನು ಎಂಬುದಾಗಿ. ಬುದ್ಧಿ ಇಲ್ಲದವರು ಕೂಡ ಆ ಬುದ್ಧಿಯುಳ್ಳಂಥ ಕನ್ಯೆಯರ ಬಳಿಯಿಂದ ತಮಗೂ ಸ್ವಲ್ಪ ಎಣ್ಣೆ ಕೊಡಬೇಕೆಂಬುದಾಗಿ ಕೇಳಿಕೊಳ್ತಾರೆ. ಆದರೆ ಅವ್ರು ಹೇಳ್ತಾರೆ, ನಾವು ನಿಮಗೆ ಕೊಟ್ಟರೆ ನಮಗೂ ಸಾಕಾಗುವುದಿಲ್ಲ, ನಿಮಗೂ ಸಾಕಾಗುವುದಿಲ್ಲ, ಆದರೆ ನೀವು ಪೇಟೆಗೆ ಹೋಗಿ ಕೊಂಡುಕೊಂಡು ಬನ್ನಿರಿ ಎಂಬುದಾಗಿ. ಬುದ್ಧಿ ಇಲ್ಲದಂಥ 5 ಮಂದಿ ಕನ್ಯೆಯರು ಎಣ್ಣೆಯನ್ನು ಕೊಂಡುಕೊಡಲಿಕ್ಕೆ ಅವರು ಹೋಗ್ತಾರೆ. ಆ ಸಮಯದಲ್ಲಿ ಮದಲಿಂಗನು ಬರ್ತಾನೆ ಎಂಬುದಾಗಿ. ಎಚ್ಚರ ಇದ್ದಂಥವರು ಮತ್ತು ಆರತಿಯೊಟ್ಟಿಗೆ ಎಣ್ಣೆ ತೆಗೆದುಕೊಂಡು ಸಿದ್ಧವಾದಂಥ 5 ಕನ್ಯೆಯರು ಮದಲಿಂಗನ ಸಂಗಡ ಅವರು ಮನೆಯೊಳಕ್ಕೆ ಹೋಗ್ತಾರೆ ಎಂಬುದಾಗಿ. ಆಗ ಬಾಗಿಲು ಮುಚ್ಚಲಾಯಿತೆಂಬುದಾಗಿ ನೋಡುತ್ತೇವೆ. ಅಂದರೆ ಬುದ್ಧಿ ಇಲ್ಲದ ಈ 5 ಮಂದಿ ಕನ್ಯೆಯರ ವಿಷಯ ನೋಡುವಾಗ ಅವರು ಅಂದರೆ ದೇವರ ಒಂದು ಕರೆಕೆ ಅಥವಾ ಸಿದ್ಧತೆಯ ಬಗ್ಗೆ ನೋಡುವಾಗ ಒಂದು ರೀತಿಯ ಅಲಕ್ಷ್ಯ ಭಾವ ಅವರು ತೋರಿದರು ಎಂಬುದಾಗಿ ನಾವು ನೋಡ್ತೇವೆ. ಹೀಗಾಗಿ ಅವರು ಅಲಕ್ಷ್ಯ ಭಾವ ತೋರಿದ ಕಾರಣ ಮದಲಿಂಗನೊಟ್ಟಿಗೆ ಮನೆಯೊಳಕ್ಕೆ ಹೋಗಲಿಕ್ಕೆ ಅವರಿಗೆ ಆಗಲಿಲ್ಲ. ಆದರೂ ಅವರು ಸಿದ್ಧವಾಗಿ ಬರ್ತಾರೆ, ಆದರೆ ನೋಡುವಾಗ ಅದು ಬಹಳ ತಡ ಆಗಿತ್ತು, ಬಾಗಿಲು ಮುಚ್ಚಲಾಯಿತು ಎಂಬುದಾಗಿ. ಅದಕ್ಕೆ ಆಧಾರವಾಗಿ ನಾವು ಯಾಜಕ ಕಾಂಡ 26ನೇ ಅಧ್ಯಾಯದ 18ನೇ ವಚನ ನಾವು ಹೀಗೆ ನೋಡ್ತೇವೆ. ಅಂದರೆ, ಇಷ್ಟಾದರೂ ನೀವು ನನ್ನ ಮಾತಿಗೆ ಲಕ್ಷ್ಯ ಕೊಡದೆ ಹೋದರೆ ನಾನು ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟಾಗಿ ನಿಮ್ಮನ್ನು ಶಿಕ್ಷಿಸುವೆನು ಎಂಬುದಾಗಿ. ಹೌದು ಪ್ರಿಯರೇ, ಮೊದಲೇದಾಗಿ ನೋಡುತ್ತೇವೆ ನೋಹನ ಸಮಯದಲ್ಲಿ ಅವರು ಅವಿಧೇಯರಾದರೆಂಬುದಾಗಿ. ಈ 5 ಮಂದಿ ಬುದ್ಧಿ ಇಲ್ಲಂಥ ಕನ್ಯರು ನೋಡುವಾಗ ಅವರು ಅಲಕ್ಷ್ಯ ಭಾವ ಮಾಡಿದ್ದ ಕಾರಣ ಅವರಿಗೆ ಆ ಒಂದು ಮದಲಿಂಗನ ಮನೆಯೊಳಗೆ ಪ್ರವೇಶ ಸಿಗಲಿಲ್ಲ ಎಂಬುದಾಗಿ. ಹಾಗೆ ನಾವು 3ನೇದಾಗಿ ನೋಡುವುದಾದರೆ ಯೇಸುಸ್ವಾಮಿ ಹೇಳಿದಂಥ ಒಂದು ಸಾಮ್ಯ ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನೋಡ್ತಾ, ಒಬ್ಬ ಅರಸನು ದೊಡ್ಡ ಔತಣ ಮಾಡಿಸಿ ಜನರನ್ನು ಆತನು ಆ ಔತಣಕ್ಕೆ ಆಹ್ವಾನ ಮಾಡುವುದನ್ನು ನಾವು
ನೋಡುತ್ತೇವೆ. ಆದರೆ ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯದ 3ನೇ ವಾಕ್ಯ, ಅಂದರೆ ಆಹ್ವಾನ ಮಾಡಿದವರನ್ನು ಅಡಿಗೆ ಸಿದ್ಧವಾದಾಗ ಮತ್ತೆ ಅವರನ್ನು ಕರೆಯುವಾಗ ಅವರ ಒಂದು ಪ್ರತಿಕ್ರಿಯೆ ಏನಾಗಿತ್ತೆಂಬುದಾಗಿ ನೋಡುವಾಗ, ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ಹಾಗೆ ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯದ 5ನೇ ವಾಕ್ಯ ನೋಡುವಾಗ, ಆದರೆ ಅವರೂ ಸಹ ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟರು ಎಂಬುದಾಗಿ ಒಂದು ಆಹ್ವಾನ ಇದೆ. ಏನೆಂಬುದಾಗಿ ನೋಡುವಾಗ, ಅರಸನು ದೊಡ್ಡ ಔತಣ ಮಾಡಿಸಿ ಅವರನ್ನು ಆಹ್ವಾನಿಸಿದಾಗ ಅವರಿಗೆ ಮನಸ್ಸಿರಲಿಲ್ಲ ಮತ್ತು ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿ ಬಿಟ್ಟರು ಎಂಬುದಾಗಿ. ಹಾಗೆ ನೋಡುವಾಗ ನಾವು ಸಹ ದೇವರ ಬಳಿಗೆ ಬರಲಿಕ್ಕೆ ಅನೇಕ ಅವಕಾಶಗಳು ನಮಗೆ ಇದ್ದಾಗಲೂ, ದೇವರು ನಮ್ಮನ್ನು ಪ್ರೀತಿಯಿಂದ ಕರೆಯುವಾಗಲೂ ಒಂದು ವೇಳೆ ನಾವು ಸಹ ಅಲಕ್ಷ್ಯ ಭಾವ ಈ ಜನರ ಹಾಗೆ ಮಾಡುವುದಾದರೆ, ದೇವರು ಸಮೀಪದಲ್ಲಿರುವಾಗ ಆತನನ್ನು ಆಶ್ರಯಿಸಲಿಕ್ಕೆ ಅದು ನಮಗೆ ಅಡ್ಡಿಪಡಿಸುವಂಥದ್ದು ಆಗಿದೆ ಎಂಬುದಾಗಿ. ಹಾಗೆ ಮುಂದುವರಿಯುತ್ತಾ ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ಅಂದರೆ ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಎಂಬುದಾಗಿ ನೋಡುತ್ತೇವೆ. ಹೀಗೆ ದೇವರು ನಮ್ಮನ್ನು ಕರೆಯುವಾಗ, ಆತನ ಸಮೀಪದಲ್ಲಿರುವಾಗ ನಾವು ಆತನನ್ನು ಆಶ್ರಯಿಸಿಕೊಂಡರೆ ಎಷ್ಟೋ ನಾವು ಧನ್ಯರೆಂಬುದಾಗಿ ನೋಡ್ತೇವೆ. ಮತ್ತು 4ನೇದಾಗಿ ನೋಡುವಾಗ ಲೂಕನ ಸುವಾರ್ತೆ 16ನೇ ಅಧ್ಯಾಯದ 19ರಿಂದ 31 ವಾಕ್ಯಗಳಲ್ಲಿ ಅಲ್ಲಿ ನೋಡ್ತೇವೆ, ಒಂದು ಯೇಸು ಸ್ವಾಮಿ ಒಂದು ಸಾಮ್ಯ, ಒಂದು ದೃಷ್ಟಾಂತ ನೋಡ್ತೇವೆ. ಭೋಗ ಪುರುಷ ಮತ್ತು ಭಿಕ್ಷೆಗಾರನ ಒಂದು ದೃಷ್ಟಾಂತ ಅಲ್ಲಿ ಯೇಸು ಸ್ವಾಮಿ ಹೇಳುವುದನ್ನು ಕೂಡ ನಾವು ನೋಡುವವರಾಗಿದ್ದೇವೆ. ಆ ಭೋಗ ಪುರುಷ ಆತನು ಲೋಕದ ರೀತಿಯಲ್ಲಿ ಆತನು ಜೀವನ ಮಾಡುತ್ತಾ ಲೋಕದ ರೀತಿಯ ಅನೇಕವಾದಂಥ ಒಂದು ಸುಖ ಸಂತೋಷಗಳನ್ನು ಆತನು ಅನುಭವಿಸ್ತಾ ಇದ್ದನು ಎಂಬುದಾಗಿ. ಆದರೆ ದೇವರು ಸಮೀಪ ಇದ್ದರೂ ಸಹ ದೇವರನ್ನು ಮಾತ್ರ ಆತನು ಆಶ್ರಯಿಸದೆ ತನ್ನ ಐಶ್ವರ್ಯವನ್ನೇ ಆತನು ನಂಬಿಕೊಂಡು ಆತನು ಜೀವಿಸ್ತಾ ಇದ್ದ ಎಂಬುದಾಗಿ. ಆದರೆ ಆತನ ಮನೆಯ ಬಾಗಿಲಿದ್ದಂಥ ಒಬ್ಬ ಲಾಜರನೆಂಬ ಒಬ್ಬ ಭಿಕ್ಷೆಗಾರನ ವಿಷಯದಲ್ಲಿ ನಾವು ನೋಡುವಾಗ ಮೈಯೆಲ್ಲ ಆತನಿಗೆ ಹುಣ್ಣಾಗಿತ್ತು ಎಂಬುದಾಗಿ. ಹೀಗಾಗಿ ಆ ಐಶ್ವರ್ಯವಂತನ ಮೇಜಿನಿಂದ ಬೀಳುವ ಆಹಾರವನ್ನು, ಎಂಜಲವನ್ನು ಆತನು ತಿಂದು ತನ್ನ ಹಸಿವನ್ನು ಆತನು ತೀರಿಸಿಕೊಳ್ತಾ ಇದ್ದ ಎಂಬುದಾಗಿ. ಭೋಗ ಪುರುಷನು ತೀರಿ ಹೋಗ್ತಾನೆ ಎಂಬುದಾಗಿ, ಹಾಗೆ ಭಿಕ್ಷೆಗಾರನಾದಂಥ ಆ ಬಡ ಲಾಜರನು ಸಹ ತೀರಿ ಹೋಗ್ತಾನೆ ಎಂಬುದಾಗಿ. ಆದರೆ ಅಲ್ಲಿ ವ್ಯತ್ಯಾಸ ನೋಡುವಾಗ, ಆ ಭೋಗ ಪುರುಷನಿಗೆ ಲೋಕದ ರೀತಿಯಲ್ಲಿ ಅವರು ಆ ಒಂದು ಶವ ಸಂಸ್ಕಾರ ಮಾಡ್ತಾರೆ ಎಂಬುದಾಗಿ. ಆದರೆ ಆ ಲಾಜರನ ವಿಷಯದಲ್ಲಿ ನಾವು ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 19ರಿಂದ 31 ವಾಕ್ಯಗಳ ಭಾಗದಲ್ಲಿ ನೋಡುವಾಗ, ದೇವದೂತರು ಬಂದು ಆ ಲಾಜರನನ್ನು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸ್ತಾರೆ ಎಂಬುದಾಗಿ. ಹೀಗಾಗಿ ಅಲ್ಲಿಯೂ ಸಹ ನೋಡ್ತೇವೆ, ಭೋಗ ಪುರುಷನಿಗೆ ಅವಕಾಶ ಇತ್ತು, ಯೆಹೋವ ದೇವರು ಸಿಕ್ಕುವ ಸಮಯ ಇತ್ತು, ಆಶ್ರಯಿಸಿದ ಆತನು ಅಲಕ್ಷ್ಯ ಮಾಡಿದ ಕಾರಣ ಆತನು ನಿತ್ಯ ಒಂದು ಯಾತನೆಯ ಸ್ಥಳಕ್ಕೆ ಹೋಗ್ತಾನೆ ಎಂಬುದಾಗಿ. ಆದರೆ ದೇವರನ್ನು ಆಶ್ರಯ ಮಾಡಿದ ಆ ಲಾಜರ್ ನೋಡುವಾಗ ಅಬ್ರಹಾಮನ ಎದೆಗೆ ಒರಗಿಕೊಂಡು ಆತನು ಸಮಾಧಾನವಾಗಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಹಾಗೆ 5ನೇದಾಗಿ ನೋಡುವಾಗ ಜಕ್ಕಾಯನ ವಿಷಯದಲ್ಲಿ ನಾವು ನೋಡುವುದಾದರೆ ಲೂಕನ್ ಬರೆದ ಸುವಾರ್ತೆ 19ನೇ ಅಧ್ಯಾಯದ ಪ್ರಾರಂಭದ 10 ವಾಕ್ಯ, ಜಕ್ಕಾಯನು ಆತನು ಕುಳ್ಳನಾಗಿದ್ದನು ಮತ್ತು ಸುಂಕದ ಗುತ್ತಿಗೆದಾರ ಒಬ್ಬ ಬಹಳ ಐಶ್ವರ್ಯವಂತ. ಆತನಿಗೆ ಇದ್ದಂಥ ಒಂದೇ ಒಂದು ಆಶೆ, ಯೇಸುವನ್ನು ನಾನು ನೋಡಬೇಕು ಎಂಬುದಾಗಿ. ಹೀಗೆ ಆ ಮಾರ್ಗವಾಗಿ ಯೇಸು ಹೋಗ್ತಾ ಇರುವಾಗ ತನ್ನ ಸ್ಥಾನಮಾನ ಆತನು ನೋಡದೆ, ಯಾವುದೇ ರೀತಿಯ ನಾಚಿಕೆ ಪಡದೆ ಮುಂದಿರುವಂಥ ಆಲದ ಮರವನ್ನು ಹತ್ತಿ ಆತನು ಕೂತುಕೊಳ್ತಾನೆ ಎಂಬುದಾಗಿ. ಆಗ ಯೇಸು ಜಕ್ಕಾಯನ ಒಂದು ಆಶೆಯನ್ನು ತಿಳಿದು ಜಕ್ಕಾಯನಿಗೆ ಹೇಳಿದ ಮಾತು, ತಟ್ಟನೆ ಹಿಡಿದು ಬಾ, ನಾನು ಇವತ್ತು ನಿನ್ನ ಮನೆಯೊಳಗೆ ಬಂದು ವಾಸ ಮಾಡ್ತೇನೆ ಎಂಬುದಾಗಿ. ಮುಂದೆ ಯೇಸು ಹೇಳ್ತಾನೆ, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ. ಹೀಗೆ ಯೆಹೋವನು ಸಿಕ್ಕುವ ಕಾಲದಲ್ಲಿ ನಾವು ಆತನನ್ನು ಆಶ್ರಯಿಸಿ ಕೊಳ್ಳುವವರಾಗಿರಬೇಕೆಂಬುದಾಗಿ. ಅವಿಧೇಯತೆ, ಅಲಕ್ಷ್ಯ ಭಾವ ತೋರಿದರೆ ನಮಗೆ ನಾಶನ ಖಂಡಿತ ಎಂಬುದಾಗಿ. 2ನೇ ಭಾಗವಾಗಿ ನೋಡುವಾಗ ಯೆಶಾಯ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯದ 6ನೇ ವಾಕ್ಯ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ ಎಂಬುದಾಗಿ
ಅಲ್ಲಿ ವಾಕ್ಯ ಬರೆದಿರುವುದನ್ನು ನಾವು ಅದಕ್ಕೆ ಆಧಾರವಾಗಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದ 7ನೇ ವಾಕ್ಯ, ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು ಎಂಬುದಾಗಿ. ಪ್ರಾರ್ಥನೆ ಮಾಡುವ ಎಲ್ಲ ಸಮಯಗಳಲ್ಲಿ ನೋಡುವಾಗ ನಮ್ಮ ದೇವರಾತನು ಹತ್ತಿರವಾಗಿಯೇ ಇದ್ದಾನೆ ಎಂಬುದಾಗಿ. ಹೀಗಾಗಿ ನಾವು ಹಳೆ ಒಡಂಬಡಿಕೆಯಲ್ಲಿ ಹನ್ನಳ ಒಂದು ಪ್ರಾರ್ಥನೆ ನೋಡುವಾಗ ಯಾವ ರೀತಿಯಾಗಿ ಹನ್ನಳು ಪ್ರಾರ್ಥನೆ ಮಾಡ್ತಾಳೆ ಅಂದರೆ ಅವಳು ಬಂಜಾಗಿರ್ತಾಳೆ ಎಂಬುದಾಗಿ ಜನರು ಅವಳಿಗೆ ಹಾಸ್ಯ ಮಾಡ್ತಾ ಇದ್ದಾರೆ. ಆದರೆ ಹನ್ನಳು ನೋಡುವಾಗ ದೇವರು ಸಮೀಪದಲ್ಲಿರುವಾಗ ದೇವರಿಗೆ ಅವಳು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾಳೆ ಎಂಬುದಾಗಿ ನಾವು 1 ಸಮುವೇಲ 1ನೇ ಅಧ್ಯಾಯದ 1-28 ವಾಕ್ಯಗಳಲ್ಲಿ ನಾವು ಹನ್ನಳ ಪ್ರಾರ್ಥನೆ ನೋಡುವವರಾಗಿದ್ದೇವೆ. 11ನೇ ವಾಕ್ಯಕ್ಕೆ ಬರುವಾಗ ಹನ್ನಳು ಹೀಗೆ ಹೇಳ್ತಾಳೆ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರಪಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು ಎಂಬುದಾಗಿ ತನ್ನ ಹೃದಯವನ್ನೇ ಬಿಚ್ಚಿ ಅಲ್ಲಿ ಪ್ರಾರ್ಥನೆ ಮಾಡುವುದನ್ನು ನೋಡುತ್ತೇವೆ. ಅದೇ 1 ಸಮುವೇಲ 1ನೇ ಅಧ್ಯಾಯದ 13ನೇ ವಾಕ್ಯ ಬರುವಾಗ ಆಕೆಯು ಹೃದಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಳು ಎಂಬುದಾಗಿ. ಮತ್ತು 15ನೇ ವಾಕ್ಯ ಹೀಗೆ ನೋಡುತ್ತೇವೆ, ಸ್ವಾಮಿ ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು, ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಹೊಯ್ದಿದ್ದೇನೆ ಎಂಬುದಾಗಿ. ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ, ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನು ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೆನು ಎಂದು ಹೇಳಿದಳು ಎಂಬುದಾಗಿ. ಅಂದರೆ ಈ ರೀತಿಯಾಗಿ ಹನ್ನಳು ಯೆಹೋವನು ಸಿಕ್ಕುವ ಕಾಲದಲ್ಲಿ ಅವಳು ತನ್ನ ಹೃದಯವನ್ನೇ ಬಿಚ್ಚಿ ಅಷ್ಟು ಅವಳು ಭಕ್ತಿಯಿಂದ ಯೆಹೋವನನ್ನೇ ಆಕೆ ಮಗನನ್ನು ಕೊಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ ಎಂಬುದಾಗಿ. 18ನೇ ವಾಕ್ಯಕ್ಕೆ ಬರುವಾಗ ಆಮೇಲೆ ಆಕೆ ಅಂದರೆ ಹನ್ನಳ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ. ಹನ್ನಳು ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಯೆಹೋವ ದೇವರು ಅವಳ ಪ್ರಾರ್ಥನೆ ಕೇಳಿ ಸಮುವೇಲನನ್ನು ಹನ್ನಳಿಗೆ ಮಗನನ್ನಾಗಿ ಕೊಡುವುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗೆ ಎರಡನೇದಾಗಿ ನೋಡುವಾಗ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 46-52 ವಾಕ್ಯದಲ್ಲಿ ಅಲ್ಲಿ ಒಬ್ಬ ಬಾರ್ತಿಮಾಯ ಕುರುಡನ ಬಗ್ಗೆ ಅಲ್ಲಿ ನಾವು ನೋಡ್ತೇವೆ. ಆತನು ಸಹ ನೋಡುವಾಗ ಆತನು ಕುರುಡನಾಗಿದ್ದನೆಂಬುದಾಗಿ ನೋಡುತ್ತೇವೆ, ಭಿಕ್ಷೆಗಾರನಾಗಿದ್ದನೆಂಬುದಾಗಿ. ಯೇಸುವಿನ ಬಗ್ಗೆ ಅನೇಕ ವಿಷಯ ಕೇಳಿದಂಥ ಆತನು ಒಂದು ವೇಳೆ ಆ ಮಾರ್ಗವಾಗಿ ಯೇಸು ಹೋಗ್ತಾ ಇದ್ದರೆ ನಾನು ಯೇಸುವಿಗೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಆತನ ಒಂದು ಬಯಕೆ ಇರ್ತದೆ ಎಂಬುದಾಗಿ. ಹೀಗೆ ಬಾರ್ತಿಮಾಯನು ಆತನು ಪ್ರಾರ್ಥನೆ ಯೇಸು ಹೋಗುವಾಗ ಪ್ರಾರ್ಥನೆ ಮಾಡಿದಾಗ ದಾವೀದನ ಕುಮಾರನೇ ನನ್ನನ್ನು ಕರುಣಿಸಿ ಎಂಬುದಾಗಿ ಪ್ರಾರ್ಥಿಸಿದಾಗ ಯೇಸು ಆತನ ಪ್ರಾರ್ಥನೆ ಕೇಳಿ ಉತ್ತರ ದಯಪಾಲಿಸುವುದನ್ನು ನಾವು ನೋಡ್ತೇವೆ. ಹಾಗೆ ಕ್ರೂಜಲ್ಲಿರುವಂಥ ಒಬ್ಬ ಕಳ್ಳನ್ನು ಸಹ ನೋಡ್ತೇವೆ. ಯೇಸು ಸಮೀಪದಲ್ಲಿರುವಾಗ ಪ್ರಾರ್ಥನೆ ಮಾಡಿದಾಗ ಯೇಸು ಆತನಿಗೆ ಆ ಒಂದು ಪರದೈಸಿನ ಭಾಗ್ಯ ಕೊಡ್ತಾನೆ ಎಂಬುದಾಗಿ. ಹೀಗೆ ನಾವು ಧ್ಯಾನ ಮಾಡಿದ ವಾಕ್ಯ ನೋಡುವಾಗ ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ ಎಂಬುದಾಗಿ. ಹೀಗೆ ನಾವು ಯೆಹೋವನು ನಮಗೆ ಸಮೀಪದಲ್ಲಿರುವಾಗ ನಾವು ಆತನನ್ನು ಆಶ್ರಯಿಸಿಕೊಂಡವರಾಗಿ ಆತನ ಸಮೀಪದಲ್ಲಿರುವಾಗ ಆತನಿಗೆ ಪ್ರಾರ್ಥನೆ ಮಾಡಿ ನಾವು ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡು ಆತನ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸುವ ಹಾಗೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ.